ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಏನಂದರೆ ನಮ್ಮ ಅಣ್ಣನ ಎಂಗೇಜ್ಮೆಂಟ್ ಆಯಿತು. ಸೊ ಈ ವ್ಲಾಗ್ ಪೂರ್ತಿ ನಮ್ಮ ಅಣ್ಣನ ಎಂಗೇಜ್ಮೆಂಟ್ ಇರುತ್ತೆ. ಕೆಲವೊಂದು ಸಲ ಹೇಳ್ತಾರಲ್ಲ, ಹೋಗೋ ಜಾಗಕ್ಕಿಂತ ಹೋಗ್ತಿರೋ ದಾರಿನೇ ಎಷ್ಟು ಮಜಾ ಕೊಡುತ್ತೆ ಅಂತ. ಇವತ್ತು ನಮಗೆ ಅದೇ ರೀತಿ ಆಯಿತು ಅಂತ ಹೇಳ್ಬೋದು. ತುಂಬ ದೂರ ಅಂತ ಅಂದ್ಕೊಂಡು ನಾವೆಲ್ಲ ಆ ಥರ ಬೋರಿಂಗ್ ಅಂತ ಅಂದ್ಕೋತಿದ್ವಿ. ಬಟ್ ಹೇಗೆ ಎಂಜಾಯ್ ಮಾಡಬೇಕಂತ ನಮಗೆ ನಾವೇ ಎಂಜಾಯ್ ಮಾಡ್ಕೊಳ್ತಾ ಇದ್ವಿ. ಈ ವ್ಲಾಗಲ್ಲಿ ನೋಡಿ ನೀವು ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಅರ್ಲಿ ಮಾರ್ನಿಂಗ್ ಎಲ್ರಿಗೂ ಎಬ್ಸಿ ರೆಡಿ ಆಗ್ತಾ ಇದ್ವಿ ಎಲ್ಲರೂ. ನೋಡಿ ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ದರು, ಎಲ್ಲರೂ ರೆಡಿ ಆಗ್ತಾಯಿದ್ವಿ. ಡ್ಯಾನ್ಸ್ ಮಾಡಿ ಸಾಕಾಯಿತು. ಸೊ ಅಂತಾಕ್ಷರಿ ಆಡೋಣ ಅಂತ ಆಡ್ತಾ ಇದ್ವಿ. ನಿನಗೊಂದು ಪ್ರೇಮದ ಪತ್ರ ಬರೆಯೋದು ನನಗಾಸೆ, ನಾನೇ ಇರುವೆ ಹತ್ರ. ಇದಕ್ಕೆಲ್ಲ ಕಾರಣ ಕಿರುನಗೆ, ಮನದ ಪ್ರತಿಗಲ್ಲಿಯೊಳಗು ನಿನದೆ ಮೆರವಣಿಗೆ, ಕನಸಿನ ಕೊಲುಮೆಗೆ ಉಸಿರನು ಕಿಡಿ ಹಾರುವುದು ಇನ್ನೂ ಖಚಿತ. ಕಾಲೆರಡು ಇವಳ ಹಿಂದೆ ಓಡ್ತವೆ, ಯಾಕೋ ಗೊತ್ತಿಲ್ಲೇ ಮಾಮೂಲೆ. ಆಟೊಳಗೆ ಇವಾಗ ಹಾರೈತೆ ಕೋಗಿಲೆ, ಅಮ್ಮಮ್ಮ ಕಲ್ಲ ನೋಡು ಕಾಶ್ಮೀರಿ ಅಪ್ಪಲೆ. ಸ್ಟಾರ್ಟ್ ಆಯ್ತಾ ನಿನ್ಲಿಲೆ, ಎರ ಬಿರ್ರಿ ಬಿದ್ದೆ, ಖಾಲಿ ಹಾಟು ಡೀಲಾಗೋಯ್ತು, ನಾನು ಲವಲ್ ಬಿದ್ದೆ. ಸೀದಾ ಸಾದಾ ಇದ್ದೆ, ಉಲ್ಟಂ ಪಲ್ಟಾದೆ, ಹೆಂಗಿದ್ದೆ ಹೆಂಗಾಗೋದೆ, ಅಯ್ಯೋ ರಾಮ. ಫೈನಲಿ ಡೆಸ್ಟಿನೇಷನ್ಗೆ ರೀಚ್ ಆದ್ವಿ. ಆಮೇಲೆಲ್ಲ ರೆಡಿಯಾಗಿ ಬಂದ್ವಿ. ಎಂಗೇಜ್ಮೆಂಟ್ ಸ್ಟಾರ್ಟ್ ಆಗುತ್ತೆ ಅಂತ ಎಲ್ಲ ಕೂತ್ಕೊಂಡಿದ್ದಾರೆ ಫ್ರೆಂಡ್ಸ್ ಎಲ್ಲ, ನೋಡ್ತಿದ್ರಲ್ಲ. ಸ್ವರವೆಲ್ಲ ನಲಿದಿವೆ ಕೇಳು, ಯಾರೇ ವರನೆಂದು ನಗುತ್ತಿವೆ ನೋಡು. ಪರಿಚಯ ಪರಿಧಿ ನೀರೋ ವರುಷ, ಪರಿಣಯ ಪದವ ಹಾಡು ಹರುಷ.
ಎಂಗೇಜ್ಮೆಂಟ್ ಎಲ್ಲ ತುಂಬ ಚೆನ್ನಾಗಾಯಿತು. ಆಮೇಲೆ ನಾವು ಹಾಗೆ ಊಟ ಎಲ್ಲ ಮಾಡಿ ಹೊರಗೆ ಬಂದು ನಿಂತ್ಕೊಂಡು ಸುಮ್ಮನೆ ಮಾತಾಡ್ತಾ ಇದ್ವಿ. ನಾವು ಹೊರಡೋ ಟೈಮ್ ಆಯಿತು. ಸೊ ಬನ್ನಿ ಹೊರಡೋಣ. ಎಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.